ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತು ನಾನು ಸಾಫ್ಟಾಗಿ ಗೂಡಾಗೆ ಇಡ್ಲಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ 3 ಕಪ್ಪಷ್ಟು ಇಡ್ಲಿ ಅಕ್ಕಿನ ಚೆನ್ನಾಗಿ ತೊಳ್ಕೊಬೇಕು. ನೀವೆಷ್ಟು ಚೆನ್ನಾಗಿ ತೊಳ್ಕೊತೀರೋ ಅಷ್ಟು ಚೆನ್ನಾಗಿ ಇಡ್ಲಿ ಬೆಳ್ಳಗೆ ಬರುತ್ತೆ. ಇಲ್ಲಿ ನಾನು 3ರಿಂದ 4 ಸಲ ಇಡ್ಲಿ ಅಕ್ಕಿನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಸೈಡ್ನಲ್ಲಿ 1 ಕಪ್ಪಷ್ಟು ಉದ್ದಿನಬೇಳೆ, 1 ಕಪ್ ಅವಲಕ್ಕಿ, 1 ಕಪ್ ಸಬ್ಬಕ್ಕಿ ಮತ್ತು 1 ಸ್ಪೂನ್ ಮೆಂತ್ಯನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವೆರಡನ್ನು ಸೆಪ್ರೇಟಾಗಿ 5ರಿಂದ 6 ಗಂಟೆಗಳ ಕಾಲ ನೆನೆಯೋಕ್ಕೆ ಬಿಡಬೇಕು. ಈಗ ಚೆನ್ನಾಗಿ ನೆಂದಿದೆ. ಮೊದಲಿಗೆ ಈ ಉದ್ದಿನಬೇಳೆ, ಅವಲಕ್ಕಿ, ಸಬ್ಬಕ್ಕಿ ಮತ್ತು ಮೆಂತ್ಯನ ಸ್ಮೂತ್ ಪೇಸ್ಟಾಗಿ ರುಬ್ಕೋಬೇಕು. ನೋಡಿ, ಈಗ ಇದನ್ನೆಲ್ಲ ಜಾರ್ಗೆ ಹಾಕೋತಾ ಇದ್ದೀನಿ. ಈಗ ಇದಾಗಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ. ಈಗ ಇದೇ ಜಾರ್ಗೆ ಅಕ್ಕಿನ ಸಹ ಹಾಕಿ ರುಬ್ಬಬೇಕು. ನೋಡಿ, ಇದು ಸಹ ಹೀಗಾಗಿದೆ. ಇದನ್ನು ನಾವು ಆಗಲೇ ರುಬ್ಬಿಟ್ಟಿರೋ ಬೇಳೆ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈ ರೀತಿ ಒಂದು ವಿಸ್ಕರಲ್ಲಿ ಬೀಟ್ ಮಾಡೋದ್ರಿಂದ ಇಡ್ಲಿ ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ನಾವು 10ರಿಂದ 12 ಗಂಟೆಗಳ ಕಾಲ ಕುದಿಯೋಕ್ಕೆ ಬಿಟ್ಬಿಡಬೇಕು. ನೋಡಿ, ಹೀಗಿದು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಇದನ್ನು ಲೈಟಾಗಿ ಮಿಕ್ಸ್ ಮಾಡಬೇಕು. ಜಾಸ್ತಿ ಮಿಕ್ಸ್ ಮಾಡಿದ್ರೆ ಆ ಏರಿಯೇಷನ್ ಎಲ್ಲ ಹೊಟ್ಟೋಗುತ್ತೆ, ಇಡ್ಲಿ ಫ್ಲಫಿಯಾಗಿ ಬರಲ್ಲ. ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಒಂಚೂರು ನಿಂಬೆಹಣ್ಣ ಹಾಕಿ ಕುದಿಯೋಕೆ ಇಟ್ಕೋತಾ ಇದ್ದೀನಿ. ಇದರಿಂದ ಪಾತ್ರೆ ಉಪ್ಪುಕಟ್ಟಿ ಬೆಳ್ಳಗಾಗಲ್ಲ ಅಂತ ಅಷ್ಟೇ. ಇಲ್ಲಿ ನಾನು ಇಡ್ಲಿ ತಟ್ಟೆಗೆ ಎಣ್ಣೆನ ಹಚ್ಚಿ ಇಡ್ಲಿ ಪಾತ್ರೆ ಒಳಗಡೆ ಇಟ್ಕೋತಾ ಇದ್ದೀನಿ. ನೀರು ಕುದ್ದ ಮೇಲೆ ತಟ್ಟೆ ಸ್ವಲ್ಪ ಬಿಸಿ ಆಗುತ್ತೆ. ಆಗ ಇಡ್ಲಿ ಹಿಟ್ಟನ್ನು ಹಾಕೋದ್ರಿಂದ ಇಡ್ಲಿ ಶೇಪ್ ಸ್ವಲ್ಪನೂ ಚೇಂಜ್ ಆಗದೆ ನೀಟಾಗಿ ಬಿಟ್ಕೊಂಡು ಬರುತ್ತೆ. ಎಡ್ಜಸ್ ಎಲ್ಲ ಕಟ್ ಆಗೋದಿಲ್ಲ. ಈಗ ಇಡ್ಲಿ ತಟ್ಟೆ ಎಲ್ಲ ಬಿಸಿಯಾಗಿದೆ. ಈಗ ನಾನು ಇಡ್ಲಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಇಡ್ಲಿ ಬಟ್ಲು ತುಂಬಾ ಹಾಕಬಾರ್ದು, ಸ್ವಲ್ಪ ಗ್ಯಾಪ್ ಬಿಡಬೇಕು. ಆಗ ಅದಕ್ಕೆ ಉಬ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಈಗ ಇದನ್ನು 10 ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. ಈಗ ಇಡ್ಲಿ ಎಲ್ಲ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡಿ ಒಂದು 5 ನಿಮಿಷ ಇದನ್ನು ಆರಕ್ಕೆ ಬಿಟ್ಬಿಡೋಣ. ತಕ್ಷಣ ಇಡ್ಲಿ ಬಿಡ್ಸೋಕ್ಕೆ ಹೋಗಬಾರ್ದು. ಅಷ್ಟರಲ್ಲಿ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಬಿಡೋಣ. ಒಂದು ಜಾರ್ಗೆ 1 ಕಪ್ಪಷ್ಟು ಹುರ್ಗಡ್ಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ, 1 ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ, 5ರಿಂದ 6 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಅರ್ಧ ಸ್ಪೂನು ಪೆಪ್ಪರು ಪೌಡರ್ನ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಹುಣಸೆಹಣ್ಣು ಹಾಕಿ ರುಬ್ಕೋತಾ ಇದ್ದೀನಿ. ಇದು ತೀರಾ ನುಣ್ಣಗೂ ಅಲ್ಲ, ತೀರಾ ತರಿನೂ ಅಲ್ಲ, ಆ ರೀತಿ ರುಬ್ಕೋಬೇಕು. ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಚಟ್ನಿಗೆ ಒಗ್ಗರಣೆ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆಗೆ ಸಾಸಿವೆ, ಉದ್ದಿನಬೇಳೆ, ಕರಿಬೇವು ಮತ್ತು 1 ಒಣಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಹಾಗೆ
ಇದನ್ನು ಫ್ರೈ ಮಾಡಿ ಚಟ್ನಿಗೆ ಹಾಕಿದ್ರೆ ಚಟ್ನಿ ರೆಡಿ ಆಯಿತು. ಈಗ ಆರೋದಕ್ಕೆ ಇಟ್ಟಿದ್ದ ಇಡ್ಲಿಗಳನ್ನು ತೆಗೆಯೋಣ. ನೋಡಿ ಈಗ ಇದು ಎಷ್ಟು ಚೆನ್ನಾಗಿ ಸ್ವಲ್ಪನೂ ಅಂಟ್ಕೊಳ್ದೆ ಹೇಗೆ ಬಿಟ್ಕೊಂಡು ಬರುತ್ತೆ ಅಂತ. ಇಡ್ಲಿನೂ ಸಹ ಹತ್ತಿ ಥರ ಸಾಫ್ಟಾಗಿ ಗೂಡಂಗೆ ಬಂದಿದೆ. ಇದನ್ನು ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.